ಕರ್ನಾಟಕ ನ್ಯೂಸ್ ವಾಹಿನಿಗೆ ಸ್ವಾಗತ. ಯಾರದ್ದು ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬ ಗೀತೆಯು ಸುಮಾರು ವರ್ಷಗಳ ಹಿಂದೆ ಕನ್ನಡ ಚಲನಚಿತ್ರರಂಗದಲ್ಲಿ ಹವಾ ಸೃಷ್ಟಿ ಮಾಡಿತ್ತು. ಈ ಹಾಡಿಗೆ ತಕ್ಕಂತೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಕ್ತಿ ದೇವತೆ ಯಲ್ಲಮ್ಮನ ಕ್ಷೇತ್ರದಲ್ಲಿ ಸಿಬ್ಬಂದಿಗಳು ಯಲ್ಲಮ್ಮನ ಭಕ್ತರ ದುಡ್ಡಿಂದ ಹಾಗೂ ದವಸ ಧಾನ್ಯಗಳಿಂದ ತಮ್ಮ ಜಾತ್ರೆ ಮಾಡಿಕೊಳ್ತಾ ಇದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ಕಂಪ್ಲೀಟ್ ಆಗಿ ನೋಡಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಕ್ತಿ ದೇವತೆ ಯಲ್ಲಮ್ಮನ ಗುಡ್ಡದಲ್ಲಿ ವರ್ಷದ ತುಂಬಾ ಜಾತ್ರೆ ನಡೆಯುತ್ತೆ. ಧರ್ಮದೇವತೆ ಭಕ್ತರಿಗೆ ಬೇಡಿದ್ದನ್ನ ಕರುಣಿಸುವ ಕರುಣಾಮಯಿ ಯಲ್ಲಮ್ಮ ತನ್ನ ಬಳಿ ಬಂದ ಭಕ್ತರಿಗೆ ಬೇಡಿದ್ದನ್ನ ಕರುಣಿಸುತ್ತಾಳೆ. ಹಾಗಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿ ಹೊರ ರಾಜ್ಯದ ಜನ ನಿರಂತರವಾಗಿ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿಯನ್ನ ಅರ್ಪಿಸುತ್ತಾರೆ. ಭಕ್ತರು ಯಲ್ಲಮ್ಮನಿಗೆ ಅಕ್ಕಿ, ಬೆಲ್ಲ, ಬೇಳೆ, ಎಣ್ಣೆ ಸೇರಿ ಹಲವಾರು ದವಸ ಧಾನ್ಯಗಳನ್ನ ಅರ್ಪಿಸುತ್ತಾರೆ. ಯಲ್ಲಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರು ದೇವಸ್ಥಾನಕ್ಕೆ ಕೊಡುವಂತಹ ಅಕ್ಕಿ, ಬೇಳೆ, ಬೆಲ್ಲ ದಕ್ಷಿಣೆಯು ಯಲ್ಲಮ್ಮನ ಸನ್ನಿಧಿಗೆ ತಲುಪದೆ ಸಿಬ್ಬಂದಿ ವರ್ಗ ಹಾಗೂ ದೇವಿಯನ್ನ ಪೂಜೆ ಮಾಡುವ ಅರ್ಚಕರ ಮನೆಗೆ ತಲುಪ್ತಾ ಇದೆ. ಹೌದು, ಸುಮಾರು ವರ್ಷಗಳಿಂದ ಇಲ್ಲಿನ ಸಿಬ್ಬಂದಿ ವರ್ಗದವರು ಮತ್ತು ಅರ್ಚಕರು ದೇವಸ್ಥಾನದ ದವಸ ಧಾನ್ಯಗಳನ್ನ ಮನೆ ಬಳಕೆಗಾಗಿ ಬಳಸಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅಮಿತಾ ಗಚ್ಚಿನಮಠ, ಶೋಭಾ ಸಿಂಧೆ ಹಾಗೂ ರೇಣುಕಾ ಹಂಪಿಯೋಳಿ ಸಿಬ್ಬಂದಿಗಳು ದೇವಸ್ಥಾನದಲ್ಲಿ ಕರ್ತವ್ಯ ಮಾಡ್ತಾ ಇದ್ದು, ಕರ್ತವ್ಯ ಮುಗಿಸಿಕೊಂಡು ಮನೆಗೆ ಹೋಗುವಂತಹ ಸಮಯದಲ್ಲಿ ಹಿಟ್ಟಕ್ಕಿ, ಬೇಳೆ, ಬೆಲ್ಲ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರೋದು ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಭಕ್ತರು ಪ್ರಸಾದ ಕೇಂದ್ರಕ್ಕೆ ಕೊಟ್ಟಂತಹ ದವಸ ಧಾನ್ಯ ಬೇರೆಡೆ ಸೇರುವುದು ಸಮಂಜಸವಲ್ಲ ಎಂದು ಯಲ್ಲಮ್ಮನ ಭಕ್ತರು ಆಡಿಕೊಳ್ತಾ ಇದ್ದಾರೆ. ಈ ಕುರಿತು ಟಿವಿ20 ಕನ್ನಡ ವಾಹಿನಿಯು ಹಲವಾರು ಬಾರಿ ಸುದ್ದಿ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಆಡಳಿತ ಅಧಿಕಾರಿ ಜವಳಿ ಮೇಡಂ ಅವರು ಸ್ವಲ್ಪ ಗಮನ ಹರಿಸಿ ತಪ್ಪಿತಸ್ಥ ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸುವಂತೆ ಭಕ್ತರು ಒತ್ತಾಯಿಸ್ತಾ ಇದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, ಟಿವಿ20 ಕನ್ನಡ ನ್ಯೂಸ್, ಸವದತ್ತಿ.